ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನಿಮ್ಮನ್ನ ಕರೆದುಕೊಂಡು ಹೋಗಲಿರುವುದು ಕರ್ನಾಟಕದ ಒಂದು ಪುಟ್ಟ ಊರಿಗೆ. ಆದರೆ ಅದರೊಳಗೆ ಮರೆತು ಹೋಗಿದೆ ಒಂದು ಮಹಾನ್ ನಾಗರಿಕತೆ, ಒಂದು ಚಿನ್ನದ ಯುಗ ಮತ್ತು ಮಣ್ಣಲ್ಲಿ ಹುದುಗಿ ಹೋದ ಅನೇಕ ರಹಸ್ಯಗಳು. ಆ ಊರಿನ ಹೆಸರೇ ಲಕ್ಕುಂಡಿ. ಇಂದಿನ ದಿನಗಳಲ್ಲಿ ಲಕ್ಕುಂಡಿ ಗದಗ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಇದು ಒಂದು ವೈಭವಶಾಲಿ ನಗರವಾಗಿತ್ತು. ಇತಿಹಾಸದ ದಾಖಲೆಗಳ ಪ್ರಕಾರ ಲಕ್ಕುಂಡಿಯನ್ನ ಹಿಂದೆ ಲೋಕಿಗುಂಡಿ, ಲಕ್ಕುಂಡಿ 1000 ಎಂದು ಕರೆಯಲಾಗ್ತಾ ಇತ್ತು. 1000 ಅಂದರೆ ಏನ್ ಗೊತ್ತಾ? ಇದು ಕೇವಲ ಸಂಖ್ಯೆ ಅಲ್ಲ, ಇದು 1000 ಹಳ್ಳಿಗಳ ಕೇಂದ್ರ, ಒಂದು ದೊಡ್ಡ ಆಡಳಿತ ಕೇಂದ್ರವಾಗಿತ್ತು. ಚಾಲುಕ್ಯರ ಚಿನ್ನದ ಕಾಲ. ಲಕ್ಕುಂಡಿಯ ನಿಜವಾದ ವೈಭವ ಪ್ರಾರಂಭವಾದದ್ದು ಪಶ್ಚಿಮ ಚಾಲುಕ್ಯರ ಕಾಲದಲ್ಲಿ, ಸುಮಾರು 10ನೇ 12ನೇ ಶತಮಾನದಲ್ಲಿ. ಈ ಊರು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಕೇಂದ್ರವಾಗಿತ್ತು. ಇಲ್ಲಿ ರಾಜರು, ಪಂಡಿತರು, ಶಿಲ್ಪಿಗಳು, ವ್ಯಾಪಾರಿಗಳು ಎಲ್ಲರೂ ನೆಲೆಸಿದ್ರು. ಕಲ್ಲಿನಲ್ಲಿ ಉಸಿರಾಡುವ ದೇವಾಲಯಗಳು. ಲಕ್ಕುಂಡಿಯ ಅತಿ ದೊಡ್ಡ ಹೆಮ್ಮೆ ಅದರ ಶಿಲ್ಪಕಲೆ. ಇಂದು ಕೂಡ ಲಕ್ಕುಂಡಿಯಲ್ಲಿ 50ಕ್ಕಿಂತ ಹೆಚ್ಚು ಪುರಾತನ ದೇವಾಲಯಗಳಿವೆ. ಆದರೆ ಇತಿಹಾಸಕಾರರು ಹೇಳುವಂತೆ ಒಂದು ಕಾಲದಲ್ಲಿ ಇಲ್ಲಿ 100ಕ್ಕೂ ಹೆಚ್ಚು ದೇವಾಲಯಗಳು ಇದ್ದುವು. ಅದರಲ್ಲೇ ಬಹುತೇಕವು ಇಂದು ಮಣ್ಣಲ್ಲಿ ಹುದುಗಿ ಹೋಗಿವೆ. ಮಣ್ಣಲ್ಲಿ ಮರೆತು ಹೋದ ಕುರುಹುಗಳು. ನೀವು ಲಕ್ಕುಂಡಿಯಲ್ಲಿ ನಡೆದುಕೊಂಡು ಹೋದರೆ ಅಲ್ಲಿ ಎಲ್ಲೆಂದರಲ್ಲಿ ಮಣ್ಣಿನ ಕೆಳಗೆ ಕಲ್ಲಿನ ತುಂಡುಗಳು ಕಾಣಸಿಗುತ್ತವೆ. ಅವುಗಳು ಸಾಮಾನ್ಯ ಕಲ್ಲುಗಳಲ್ಲ, ಅವು ಒಂದು ಕಾಲದ ದೇವಾಲಯಗಳ ಭಾಗಗಳು. ಮಂಟಪಗಳ ಕಂಬಗಳು, ಶಿಲ್ಪಗಳ ತುಂಡುಗಳು, ಕಾಲಕ್ರಮೇಣ ಯುದ್ಧಗಳು. ಅವು ಒಂದು ಕಾಲದ ದೇವಾಲಯಗಳ ಭಾಗಗಳು. ಮಂಟಪದ ಕಂಬಗಳು, ಶಿಲ್ಪಗಳ ತುಂಡುಗಳು. ಕಾಲಕ್ರಮೇಣ ಯುದ್ಧಗಳು, ನಿರ್ಲಕ್ಷ್ಯ ಮತ್ತು ಪ್ರಕೃತಿಯ ಹೊಡೆತದಿಂದ ಅವು ಮಣ್ಣಿನವೆ. ಕಾಶಿ ವಿಶ್ವೇಶ್ವರ ದೇವಾಲಯ ಶಿಲ್ಪದ ಮುತ್ತು. ಲಕ್ಕುಂಡಿಯಲ್ಲಿರುವ ಕಾಶಿ ವಿಶ್ವೇಶ್ವರ ದೇವಾಲಯ ಇಡೀ ಕರ್ನಾಟಕದ ಅತ್ಯಂತ ಸುಂದರ ದೇವಾಲಯಗಳಲ್ಲಿ ಒಂದು. ಈ ದೇವಾಲಯಗಳಲ್ಲಿ ಬಳಸಿರುವ ಸ್ನೋಪ್ ಸ್ಟೋನ್ ಶಿಲ್ಪಗಳಿಗೆ ಜೀವವನ್ನ ಕೊಟ್ಟಿತ್ತು. ಪ್ರತಿ ಮೂರ್ತಿ, ಪ್ರತಿ ಆಕೃತಿ ಇಂದಿಗೂ ಉಸಿರಾಡುವಂತೆ ನಮಗೆ ಕಾಣಸಿಗುತ್ತದೆ. ಲಕ್ಕುಂಡಿಯ ಕೆರೆಗಳು, ಅದ್ಭುತ ಜಲ ನಿರ್ವಹಣೆ. ಲಕ್ಕುಂಡಿ ಕೇವಲ ದೇವಾಲಯಗಳ ಊರಲ್ಲ, ಇದು ಜಲ ವಿಜ್ಞಾನದಲ್ಲೂ ಮುಂದಿತ್ತು. ಒಂದು ಕಾಲದಲ್ಲಿ ಇಲ್ಲಿ 100ಕ್ಕೂ ಹೆಚ್ಚು ಕೆರೆಗಳು ಇದ್ವು ಎನ್ನಲಾಗುತ್ತೆ. ಇಂದು ಮುಸುಕು ಕೆರೆ, ಚಿಕ್ಕ ಕೆರೆ, ದೊಡ್ಡ ಕೆರೆ ಇವೆಲ್ಲವೂ ಅದರ ಸಾಕ್ಷಿಗಳು. ಮಳೆ ನೀರನ್ನ ಸಂಗ್ರಹಿಸಿ ವರ್ಷ ಪೂರ್ತಿ ಬಳಸುವ ವ್ಯವಸ್ಥೆ ಅಲ್ಲಿತ್ತು. ಯುದ್ಧಗಳು ಮತ್ತು ಪತನ. ಎಲ್ಲ ವೈಭವಕ್ಕೂ ಒಂದು ಅಂತ್ಯ ಇದ್ದೇ ಇರುತ್ತದೆ. ಚಾಲುಕ್ಯರ ನಂತರ ಕಲಚುರಿಗಳು, ಹೊಯ್ಸಳರು, ನಂತರ ದಾಳಿ ಮಾಡಿದ ಶಕ್ತಿಗಳು. ಪ್ರತಿ ಯುದ್ಧವು ಲಕ್ಕುಂಡಿಯನ್ನ ಸ್ವಲ್ಪ ಸ್ವಲ್ಪವಾಗಿ ನಾಶದತ್ತ ಕೊಂಡೊಯ್ತು. ಅನೇಕ ದೇವಾಲಯಗಳು ಧ್ವಂಸಗೊಂಡವು, ಕೆಲವು ನೆಲಸಮವಾಯಿತು, ಇನ್ನು ಕೆಲವು ಮಣ್ಣಿನೊಳಗೆ ಮರೆತು ಹೋದವು. ಮಣ್ಣಿನ ಕೆಳಗೆ ಇನ್ನೂ ಏನೋ ಇದೆ. ಇದು ಇಂದಿಗೂ ಉತ್ತರ ಸಿಗದ ಪ್ರಶ್ನೆಯಾಗಿದೆ. ಪುರಾತತ್ವ ತಜ್ಞರು ಹೇಳುವಂತೆ ಲಕ್ಕುಂಡಿಯ ಮಣ್ಣಿನೊಳಗೆ ಇನ್ನೂ ಅನೇಕ ಶಿಲ್ಪಗಳು, ದೇವಾಲಯಗಳು, ಶಾಸನಗಳು ಹುದುಗಿರಬಹುದು. ಆದರೆ ಸಮರ್ಪಕ ತೋಡಿಕೆ ಮತ್ತು ಸಂರಕ್ಷಣೆಯ ಕೊರತೆಯಿಂದ ಅವು ಮೌನವಾಗಿದೆ. ಲಕ್ಕುಂಡಿ ಕೇವಲ ಹಳ್ಳಿಯಲ್ಲ, ಅದು ನಮ್ಮ ಇತಿಹಾಸದ ಜೀವಂತ ಅಧ್ಯಾಯ. ನಾವು ಗಮನಿಸದೇ ಹೋದ್ರೆ ಇಂದು ಕಾಣಿಸುವ ಕುರುಹುಗಳು ನಾಳೆ ಮಣ್ಣಿನೊಳಗೆ ಮರೆತು ಹೋಗಬಹುದು. ಇತಿಹಾಸವನ್ನ ಉಳಿಸುವುದು ಸರ್ಕಾರದ ಹೊಣೆ ಮಾತ್ರವಲ್ಲ, ನಮ್ಮೆಲ್ಲರ ಹೊಣೆ. ಅಂತಿಮ ಮಾತು ಸ್ನೇಹಿತರೆ, ಲಕ್ಕುಂಡಿ ನಮಗೆ ಹೇಳುವುದು ಒಂದೇ: ಮಣ್ಣಿನೊಳಗೆ ಹುದುಗಿರುವುದು ಕಲ್ಲಲ್ಲ, ನಮ್ಮ ಗರ್ವಭರಿತ ಇತಿಹಾಸ. ಈ ಸ್ಟೋರಿ ನಿಮಗೆ ಇಷ್ಟ ಆದ್ರೆ ಇದನ್ನ ಇನ್ನಷ್ಟು ಜನರಿಗೆ ತಲುಪಿಸಿ. ನಮ್ಮ ಇತಿಹಾಸವನ್ನ ಮರೆಯಲು ಬಿಡದಿರೋಣ. ಈ ಕತೆ ನಿಮಗೆ ಇಷ್ಟವಾದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.